ಈ ಚಾನಲ್ ಹಿಂದೆ 7 ಜನರ ತಂಡದ ದಿನ ರಾತ್ರಿ ಪರಿಶ್ರಮವಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ನಿಲ್ಲಿ. ಮಿತ್ರರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಈಗ ಒಂದು ವಿಚಿತ್ರ ಬೆಳವಣಿಗೆಯಾಗಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಭೀಕರ ಯುದ್ಧವನ್ನು ನಿಲ್ಲಿಸಲು ಪಾಕಿಸ್ತಾನವು ಸಂಧಾನಕಾರನ ಪಾತ್ರ ವಹಿಸಲು ಮುಂದಾಗಿದೆ. ಅಮೆರಿಕದ ಜೆ.ಡಿ. ವ್ಯಾನ್ಸ್ ಅವರು ಶೀಘ್ರದಲ್ಲೇ ಪಾಕಿಸ್ತಾನಕ್ಕೆ ಭೇಟಿ ನೀಡಲಿದ್ದಾರೆ ಎಂಬ ಸುದ್ದಿಗಳು ಹರಿದಾಡುತ್ತಿವೆ. ಇದನ್ನೇ ಅಸ್ತ್ರವಾಗಿಸಿಕೊಂಡ ಭಾರತದ ವಿರೋಧ ಪಕ್ಷಗಳು ಪಾಕಿಸ್ತಾನಕ್ಕೆ ಸಿಗುತ್ತಿರುವ ಪ್ರಾಮುಖ್ಯತೆ ಭಾರತಕ್ಕೆ ಯಾಕೆ ಸಿಗುತ್ತಿಲ್ಲ ಎಂದು ಪ್ರಶ್ನಿಸಿವೆ. ಇದಕ್ಕೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ನೀಡಿರುವ ಉತ್ತರ ಅಕ್ಷರಶಃ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿದೆ. ಭಾರತವು ಪಾಕಿಸ್ತಾನದಂತೆ ಒಂದು ದಲಾಲ್ ದೇಶವಲ್ಲ ಅಥವಾ ಸಂಧಾನಕ್ಕಾಗಿ 2 ದೇಶಗಳ ನಡುವೆ ಓಡಾಡುವ ಮಧ್ಯವರ್ತಿಯಲ್ಲ ಎಂದು ಅವರು ಖಡಕ್ಕಾಗಿ ಹೇಳಿದ್ದಾರೆ. ಭಾರತದ ವಿದೇಶಾಂಗ ನೀತಿಯು ತೃತೀಯ ಪಕ್ಷದ ಹಸ್ತಕ್ಷೇಪವನ್ನು ಎಂದಿಗೂ ಬೆಂಬಲಿಸುವುದಿಲ್ಲ ಎಂಬುದು ಜೈಶಂಕರ್ ಅವರ ವಾದ. ಮಲೇಷಿಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಸೇರಿದಂತೆ ಹಲವು ಮುಸ್ಲಿಂ ರಾಷ್ಟ್ರಗಳ ನಾಯಕರು ಪಾಕಿಸ್ತಾನದ ಈ ನಡೆಯನ್ನು ಸ್ವಾಗತಿಸಿದ್ದಾರೆ. ಪಾಕಿಸ್ತಾನವು ಇರಾನ್ ಜೊತೆ ಸುದೀರ್ಘ ಗಡಿಯನ್ನು ಹಂಚಿಕೊಂಡಿರುವುದು ಮತ್ತು ಅಲ್ಲಿನ ಇಂದಿನ ಸರ್ಕಾರವು ಅಮೆರಿಕ ಪರವಾಗಿರುವುದು ಕಿಮ್ ಜಾಂಗ್ ಇರಾನ್ ಯುದ್ಧದಲ್ಲಿ ಅವರಿಗೆ ಅನುಕೂಲಕರವಾಗಿದೆ. ಒಮನ್, ಟರ್ಕಿ ಮತ್ತು ಇತ್ತೀಚೆಗೆ ಜಪಾನ್ ಕೂಡ ಈ ಸಂಧಾನದ ಪ್ರಯತ್ನಗಳಲ್ಲಿ ತೊಡಗಿಕೊಂಡಿವೆ. ಆದರೆ ಪಾಕಿಸ್ತಾನದ ಈ ಸಂಧಾನದ ಹಿಂದೆ ಒಂದು ದೊಡ್ಡ PR ತಂತ್ರವಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ್ ಎಂದರೆ ಅಚ್ಚುಮೆಚ್ಚು. ಮುನೀರ್ ಅವರನ್ನು ಟ್ರಂಪ್ ಫೇವರಿಟ್ ಫೀಲ್ಡ್ ಮಾರ್ಷಲ್ ಎಂದು ಕರೆದಿದ್ದಾರೆ. ಈ ಆಪ್ತತೆಯನ್ನು ಬಳಸಿಕೊಂಡು ಪಾಕಿಸ್ತಾನವು ಜಾಗತಿಕ ಮಟ್ಟದಲ್ಲಿ ತನ್ನ ಇಮೇಜನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಕಳೆದ 15 ವರ್ಷಗಳಿಂದ ಅಂಟಿಕೊಂಡಿದ್ದ ಭಯೋತ್ಪಾದಕರ ರಫ್ತುದಾರ ಎಂಬ ಹಣೆಪಟ್ಟಿಯನ್ನು ಕಳಚಿಕೊಳ್ಳುವುದು ಅವರ ಉದ್ದೇಶ. ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಕಳೆದ 50 ವರ್ಷಗಳಲ್ಲಿ ಪಾಕಿಸ್ತಾನಕ್ಕೆ ಸಿಗದಷ್ಟು ಪ್ರಾಮುಖ್ಯತೆ ಈಗ ವೈಟ್ ಹೌಸ್ನಲ್ಲಿ ಸಿಗುತ್ತಿದೆ. ಪಾಕಿಸ್ತಾನಿ ಜರ್ನಲಿಸ್ಟ್ಗಳಿಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ದೊಡ್ಡ ವೇದಿಕೆ ನೀಡುತ್ತಿವೆ. ಇತ್ತ ಭಾರತವನ್ನು ಈ ವಿಚಾರದಲ್ಲಿ ಸೈಡ್ಲೈನ್ ಮಾಡಲಾಗಿದೆ ಎಂದು ಕೆಲವು ಪಾಶ್ಚಿಮಾತ್ಯ ಮಾಧ್ಯಮಗಳು ಬರೆಯುತ್ತಿವೆ. ಆದರೆ ಜೈಶಂಕರ್ ಅವರಿಗೆ ಈ ಬಗ್ಗೆ ಕಿಂಚಿತ್ತೂ ಆತಂಕವಿಲ್ಲ. ಭಾರತದ ವಿದೇಶಾಂಗ ನೀತಿಯು ಮೊದಲಿನಿಂದಲೂ ನೇರ ಮಾತುಕತೆಗೆ ಆದ್ಯತೆ ನೀಡುತ್ತದೆ. ಕಾಶ್ಮೀರ ವಿಷಯವಿರಲಿ ಅಥವಾ ಚೀನಾ ಗಡಿ ವಿವಾದವಿರಲಿ, ಭಾರತವು ಯಾವುದೇ 3ನೇ ದೇಶದ ಮಧ್ಯಸ್ಥಿಕೆಯನ್ನು ಒಪ್ಪುವುದಿಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಸಂಧಾನ ಮಾಡುತ್ತೇನೆ ಎಂದು 100 ಬಾರಿ ಹೇಳಿದರೂ ಭಾರತವು ಅದನ್ನು ಸಾರಾಸಗಟಾಗಿ ತಿರಸ್ಕರಿಸಿದೆ. ಸಂಧಾನಕಾರನಾಗಿ ಕೆಲಸ ಮಾಡುವುದು ದಲಾಲಿ ಕೆಲಸಕ್ಕೆ ಸಮಾನ ಎಂಬುದು ಭಾರತದ ಅಲಿಖಿತ ನಿಯಮ. ವಾಸ್ತವದಲ್ಲಿ ಪಾಕಿಸ್ತಾನ ನಡೆಸುತ್ತಿರುವ ಈ ಸಂಧಾನದಿಂದ ಯುದ್ಧ ನಿಲ್ಲುವ ಲಕ್ಷಣಗಳಿಲ್ಲ. ಯಾಕೆಂದರೆ ಈ ಯುದ್ಧವನ್ನು ಮುನ್ನಡೆಸುತ್ತಿರುವುದು ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಅವರು ಇನ್ನೂ 3 ವಾರಗಳ ಕಾಲ ಸತತ ದಾಳಿ ಮಾಡುವ ಪ್ಲಾನ್ ಹೊಂದಿದ್ದಾರೆ. ಇಸ್ರೇಲ್ನ ನಿಯೋಗವು ಎಂದಿಗೂ ಪಾಕಿಸ್ತಾನಕ್ಕೆ ಭೇಟಿ ನೀಡುವುದಿಲ್ಲ. ಹಾಗಾಗಿ ಪಾಕಿಸ್ತಾನದ ಈ ಪ್ರಯತ್ನಗಳು ಕೇವಲ ತೋರಿಸಿಕೊಳ್ಳಲು ಮಾತ್ರ ಸೀಮಿತವಾಗಿವೆ. ಇರಾನ್ ಯುದ್ಧದ ನೈಜ ನಿಯಂತ್ರಣ ಇರುವುದು ಇಸ್ರೇಲ್ ಮತ್ತು ಅಮೆರಿಕದ ಕೈಯಲ್ಲಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರೇ ಇಸ್ರೇಲ್ ತನ್ನ ದಾಳಿಯ ಬಗ್ಗೆ ತಾನೇ ನಿರ್ಧರಿಸಿದೆ ಎಂದು ಒಪ್ಪಿಕೊಂಡಿದ್ದಾರೆ. ಇಂತಹ ಸಂಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದಂತಹ ದೇಶವು ಸಂಧಾನ ಮಾಡುವುದು ಕೇವಲ ಹಾಸ್ಯಾಸ್ಪದ. ಆದರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಪಾಕಿಸ್ತಾನದ ಈ ಪೀಸ್ ಮೇಕರ್ ಇಮೇಜನ್ನು ವೈಭವೀಕರಿಸುತ್ತಿವೆ. ಭಾರತವು ಈ ಸಮಯದಲ್ಲಿ ಯಾವುದೇ PR ತಂತ್ರಗಳಿಗೆ ಮಾರು ಹೋಗದೆ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳ ಮೇಲೆ ಗಮನ ಹರಿಸುತ್ತಿದೆ. ಜೈಶಂಕರ್ ಅವರು ಈಗಾಗಲೇ ಇಸ್ರೇಲ್ ಮತ್ತು ಅಮೆರಿಕದ ನಾಯಕರ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಪ್ರಧಾನಿ ಮೋದಿ ಅವರು ನೆತನ್ಯಾಹು ಜೊತೆ ಫೋನ್ನಲ್ಲಿ ಮಾತನಾಡುವುದು ನಿಜವಾದ ಪವರ್ ಮೂವ್. ಭಾರತವು ಸಂಧಾನಕಾರನಾಗಿ ಕಾಣಿಸಿಕೊಳ್ಳುವ ಬದಲು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ. ಪಾಕಿಸ್ತಾನವು ಸಂಧಾನದ ಹೆಸರಿನಲ್ಲಿ ತನಗೆ ಬೇಕಾದ ಆರ್ಥಿಕ ನೆರವನ್ನು ಅಮೆರಿಕದಿಂದ ಪಡೆಯಲು ಸಂಚು ರೂಪಿಸಿದೆ. ಆದರೆ ಭಾರತವು ತನ್ನ ಆರ್ಥಿಕತೆಯನ್ನು ಉಳಿಸಿಕೊಳ್ಳಲು ರಷ್ಯಾದಿಂದ ತೈಲ ತರುತ್ತಿದೆ ಮತ್ತು ಅಂತಾರಾಷ್ಟ್ರೀಯ ಪೂರೈಕೆ ಸರಣಿಯನ್ನು ಸುಸ್ಥಿತಿಯಲ್ಲಿಡಲು ಶ್ರಮಿಸುತ್ತಿದೆ. ಭಾರತಕ್ಕೆ ಜಾಗತಿಕ ವೇದಿಕೆಯಲ್ಲಿ ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ಳುವ ಅಗತ್ಯವಿಲ್ಲ. ನಮ್ಮ ಕೆಲಸವೇ ನಮ್ಮ ಶಕ್ತಿಯನ್ನು ತೋರಿಸುತ್ತಿದೆ. ಕೊನೆಯದಾಗಿ ಈ ಇರಾನ್ ಯುದ್ಧವು ಇಡೀ ಏಷ್ಯಾದ ಆರ್ಥಿಕತೆಯ ಮೇಲೆ ಹೊಡೆತ ನೀಡುತ್ತಿದೆ. ಫಿಲಿಪೈನ್ಸ್ ಮತ್ತು ಬಾಂಗ್ಲಾದೇಶ್ನಂತಹ ದೇಶಗಳಲ್ಲಿ LPG ಶಾರ್ಟೇಜ್ ತೀವ್ರವಾಗಿದೆ.
ಇಂತಹ ಸಮಯದಲ್ಲಿ ಭಾರತವು ತನ್ನ ನೆರೆ ರಾಷ್ಟ್ರಗಳಿಗೂ ಸಹಾಯ ಮಾಡುತ್ತಾ ಒಂದು ಜವಾಬ್ದಾರಿಯುತ ರಾಷ್ಟ್ರವಾಗಿ ನಡೆದುಕೊಳ್ಳುತ್ತಿದೆ. ನಾವು ಸಂಧಾನಕಾರರಲ್ಲ, ನಾವು ಈ ಪ್ರಾಂತ್ಯದ ಸ್ಥಿರತೆಯನ್ನು ಬಯಸುವ ನಾಯಕರು. ಸ್ನೇಹಿತರೆ, ಜೈಶಂಕರ್ ಅವರು ಪಾಕಿಸ್ತಾನವನ್ನು ದಲಾಲ್ ದೇಶ ಎಂದು ಕರೆದಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನೇನು? ಭಾರತವು ಇರಾನ್ ಯುದ್ಧದಲ್ಲಿ ಸಂಧಾನಕಾರನಾಗಿ ಪಾತ್ರ ವಹಿಸಬೇಕಿತ್ತೆ? ಟ್ರಂಪ್ ಮತ್ತು ಪಾಕಿಸ್ತಾನದ ಈ ಹೊಸ ಗೆಳೆತನ ಭಾರತಕ್ಕೆ ಎಚ್ಚರಿಕೆಯ ಗಂಟೆಯೇ? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಆಶು ಮತ್ತು ಆಳವಾದ ಜಿಯೋಪೊಲಿಟಿಕಲ್ ವಿಶ್ಲೇಷಣೆಗಳಿಗಾಗಿ ತಪ್ಪದೆ ನೀತಿ ಡಿಕೋಡ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.